ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಅಲಸಂದೆ ಕಾಳು ಪಲ್ಯ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಓವರ್ ನೈಟ್ ನೆನೆಸಿರುವಂಥ ಅಲಸಂದೆ ಕಾಳನ್ನು ಈ ರೀತಿ ತೊಳೆದು ತಗೊಂಡು ಬಂದಿದ್ದೇನೆ ಫ್ರೆಂಡ್ಸ್. ಈಗ ಇದನ್ನು ನಾನು ಅಲಸಂದೆ ಕಾಳನ್ನು ಒಂದು ಕುಕ್ಕರಲ್ಲಿ ಹಾಕಿ ಅದು ಮುಳುಗುವಷ್ಟು ನೀರನ್ನು ಹಾಕ್ಕೋಬೇಕು. ಭಾಳ ನೀರನ್ನು ಹಾಕ್ಕೊಂಡ್ರೆ ಆಮೇಲೆ ಜಾಸ್ತಿ ಇದ್ದರೆ ತೆಗಿಬೋದು ಫ್ರೆಂಡ್ಸ್. ಕಡಿಮೆ ನೀರನ್ನು ಹಾಕ್ಕೋಬೇಡಿ, ಒಂದು ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕ್ಕೊರಿ. ಇದನ್ನು ಉಪ್ಪು ಹಾಕಿ ಒಂದು 2 ಸಿಟಿಗೆ ಬರೋವರೆಗೆ ಕುಕ್ಕರಲ್ಲಿ ಕೂಗಿಸ್ಕೋಬೇಕು ಫ್ರೆಂಡ್ಸ್. ಈ ಅಲಸಂದೆ ಕಾಳು ಪಲ್ಯ ಜೋಳದ ರೊಟ್ಟಿ, ಚಪಾತಿ ಜೊತೆ ತುಂಬ ರುಚಿಯಾಗಿರುತ್ತೆ ಮತ್ತು ಅನ್ನದ ಜೊತೆ ಸೈಡ್ ಡಿಶ್ ಆಗಿನೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಹೀಗೆ ಅದಕ್ಕೆ ಬೇಕಾಗಿರುವಂಥ ಒಂದು ಮಸಾಲವನ್ನು ನಾನಿಲ್ಲಿ ರೆಡಿ ಮಾಡ್ಕೊತಿದ್ದೇನೆ. ಒಂದು ಬಾಣಲೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು 4 ರಿಂದ 5 ಹಸಿಮೆಣಸಿನ್ಕಾಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈ ಮಸಾಲಕ್ಕೆ ಈ ಹಸಿಮೆಣಸಿನ್ಕಾಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದರಿಂದ ಅದು ತುಂಬ ರುಚಿಯಾಗಿರುತ್ತೆ ಮತ್ತು ಹಸಿಮೆಣಸಿನ್ಕಾಯಿ ಘಮನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಹಸಿಮೆಣಸಿನ್ಕಾಯನ್ನು. ಫ್ರೆಂಡ್ಸ್, ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡಿದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈ ತಣ್ಣಗಾದಮೇಲೆ ಈ ಹಸಿಮೆಣಸಿನ್ಕಾಯನ್ನು ಒಂದು ಮಿಕ್ಸಿ ಜಾರಲ್ಲಿಗೆ ಹಾಕ್ಕೊತಿದ್ದೇನೆ ಮತ್ತು 1 ಎಸಳು ಕರಿಬೇವು, ಒಂದು 2 ರಿಂದ 3 ಎಸಳಷ್ಟು ಬೆಳ್ಳುಳ್ಳಿ ಮತ್ತೊಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಇದನ್ನು ತರಿಯಾಗಿ ರುಬ್ಕೋಬೇಕು ಫ್ರೆಂಡ್ಸ್. ನೀರನ್ನು ಮಾತ್ರ ಹಾಕ್ಕೋಬೇಡಿ. ಈಗ ಇಲ್ಲಿ ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಒಂದು 2 ರಿಂದ 3 ಚಮಚ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೊಂದು ಸ್ವಲ್ಪ ಸಾಸಿವೆಯನ್ನು ಕೂಡ ಹಾಕ್ಕೊಳ್ಳೋಣ. ಸಾಸಿವೆ ಎಣ್ಣೆಯಲ್ಲಿ ಸಿಡಿದ ಮೇಲೆ ಅದಕ್ಕೆ 1 ಎಸಳಷ್ಟು ಕರಿಬೇವನ್ನು ಕೂಡ ಹಾಕ್ಕೊತಿದ್ದೇನೆ. ಇದನ್ನು ರುಬ್ಬೇಕಂದ್ರೂ ನಾನು ಕರಿಬೇವನ್ನು ಹಾಕ್ಕೊಂಡಿದ್ದೇನೆ. ಈಗ ಒಗ್ಗರಣೆಗೂ ಕರಿಬೇವನ್ನು ಹಾಕ್ಕೊಂಡಿದ್ದೇನೆ. ಜೊತೆಗೆ ಒಂದು ಈರುಳ್ಳಿಯನ್ನು ಕೂಡ ಇಲ್ಲಿ ಹಾಕ್ಕೊತಿದ್ದೇನೆ. ಇದನ್ನು ಒಂದು ಸಲ ಎಣ್ಣೆಯಲ್ಲಿ ಈರುಳ್ಳಿ ಮೆತ್ತಗಾಗೋವರೆಗೆ ಬಾಡಿಸ್ಕೋಬೇಕು ಫ್ರೆಂಡ್ಸ್. ಈರುಳ್ಳಿ ಮೆತ್ತಗಾದಮೇಲೆ ನಾನು ರುಬ್ಬಿರುವಂಥ ಹಸಿಮೆಣಸಿನ್ಕಾಯಿ ಮಸಾಲವನ್ನು ಈಗ ಇದಕ್ಕೆ ಸೇರಿಸ್ಕೊತೇನೆ. ಜೊತೆಗೇ ಒಂದು ಟೊಮೆಟೊ ಹಣ್ಣನ್ನು ಕೂಡ ಇಲ್ಲಿ ಹಾಕ್ಕೊತೇನೆ. ಈಗ ಇವೆಲ್ಲವನ್ನು ಎಣ್ಣೆಯಲ್ಲಿ ಒಂದು ಸಲ ಟೊಮೆಟೊ ಹಣ್ಣು ಮೆತ್ತಗಾಗುವವರೆಗೆ ಬಾಡಿಸ್ಕೊಳ್ಳೋಣ. ಸಾಮಾನ್ಯವಾಗಿ ಅಲಸಂದೆ ಕಾಳು ಪಲ್ಯ ತುಂಬ ರುಚಿಯಾಗಿರುತ್ತೆ ಮತ್ತು ಈಸಿಯಾಗಿಯೂ ಮಾಡ್ಕೋಬೋದು. ಈಗ ಒಂದು ಸ್ವಲ್ಪ ಅರಶಿನ ಮತ್ತು ಉಪ್ಪನ್ನು ಆವಾಗಲೇ ಅಲಸಂದೆ ಕಾಳು ಬೇಯೋದಕ್ಕೂ ಹಾಕ್ಕೊಂಡಿದ್ದೇವೆ. ಇಲ್ಲಿ ನೋಡಿಕೊಂಡು ಉಪ್ಪನ್ನು ಈ ಟೊಮೆಟೊ ಹಣ್ಣು ಬೇಯೋದಕ್ಕೆ ಹಾಕ್ಕೊಳ್ಳೋಣ. ಈಗ ಇವೆಲ್ಲವನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ನಾನು ಕುಕ್ಕರಲ್ಲಿ ರೆಡಿ ಮಾಡಿರುವಂಥ ಅಲಸಂದೆ ಕಾಳನ್ನು ಈಗ ಇದಕ್ಕೆ ಹಾಕ್ಕೊತೇನೆ ಫ್ರೆಂಡ್ಸ್. ಈ ಅಲಸಂದೆ ಕಾಳು ಬೆಂದಿರುವುದರಿಂದ 1 ಬೌಲ್ ಅಲಸಂದೆ ಕಾಳನ್ನು ನಾನು ಸಪ್ರೇಟಾಗಿ ತೆಗೆದಿಟ್ಟಿದ್ದೇನೆ. ಯಾಕಂತ ನಿಮಗೆ ಮುಂದೆ ಹೋಗ್ತಾ ಹೇಳ್ತೇನೆ ಫ್ರೆಂಡ್ಸ್. ಈ ಅಲಸಂದೆ ಕಾಳು ಬೇಯೋದಕ್ಕೆ ಅದರಲ್ಲಿ ಒಂದು ಸ್ವಲ್ಪ ನೀರಿರುವುದರಿಂದ ನಾನು ನೀರು ಸಮೇತ ಅಲಸಂದೆ ಕಾಳನ್ನು ಹಾಕ್ಕೊತಿದ್ದೇನೆ. ನೀವು ಜಾಸ್ತಿ ನೀರಿದ್ದರೆ ಅದನ್ನು ಸಪ್ರೇಟಾಗಿ ತೆಗಿಬೋದು. ನಾನು ಮಾತ್ರ ಸ್ವಲ್ಪ ಇರುವುದರಿಂದ ನೀರು ಸಮೇತ ಹಾಕ್ಕೊಂಡು ಈಗ ಇದನ್ನು ಕುದಿಸ್ಕೊತಿದ್ದೇನೆ. ಆವಾಗಲೇ ಹೇಳಿದಂಗೆ ಈ ಬೆಂದಿರುವಂಥ ಅಲಸಂದೆ ಕಾಳನ್ನು ತಣ್ಣಗಾದಮೇಲೆ ನಾನು ಮಿಕ್ಸಿ ಜಾರಲ್ಲಿ ಹಾಕಿ ನೈಸಾಗಿ ರುಬ್ಕೊತೀನಿ. ಯಾಕಂದರೆ ಈ ಪಲ್ಯದ ಜೊತೆ ಹಾಕ್ಕೊಂಡ್ರೆ ಅದು ತುಂಬ ರುಚಿಯಾಗಿರುತ್ತೆ ಮತ್ತು ಈ ಗ್ರೇವಿ ಮತ್ತು ಅಲಸಂದೆ ಕಾಳು ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ ಫ್ರೆಂಡ್ಸ್. ಈಗ ಇದಕ್ಕೆ ನೋಡಿಕೊಂಡು ಖಾರ ಕಡಿಮೆ ಆಗಿದೆ ಅನಿಸುತ್ತೆ, ಅದಕ್ಕೊಂದು ಚಮಚದಷ್ಟು ಅಚ್ಕಾರದ ಪುಡಿಯನ್ನು ನಾನಿಲ್ಲಿ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಅಲಸಂದೆ ಕಾಳು ಸಾಧಾರಣವಾಗಿ ಪಲ್ಯ ಡ್ರೈ ಆಗಿರೋದಕ್ಕಿಂತ ಸ್ವಲ್ಪ ಲಿಕ್ವಿಡ್ ಇದ್ದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ಇದಕ್ಕೆ ರುಬ್ಬಿರುವಂತಹ ಅಲಸಂದೆ ಕಾಳಿನ ಪೇಸ್ಟನ್ನು ಈಗ ಹಾಕ್ಕೊತಿದ್ದೇನೆ. ವಿಡಿಯೋದಲ್ಲಿ ನೋಡ್ತಿರ್ಬೋದು. ಈಗ ಗ್ರೇವಿ ಎಷ್ಟು ಗಟ್ಟಿಯಾಗುತ್ತೆ ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೇನೆ ಫ್ರೆಂಡ್ಸ್. ಈ ಅಲಸಂದೆ ಕಾಳು ಅಂತಲ್ಲ, ಯಾವುದೇ ಕಾಳು ಪಲ್ಯ ಮಾಡ್ತೀರಂದ್ರೂ ಅದರಲ್ಲಿ ಒಂದು ಸ್ವಲ್ಪ ಕಾಳನ್ನು ತೆಗೆದು ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಈ ರೀತಿ ಸೇರಿಸ್ಕೊಳ್ಳೋದರಿಂದ ಅಲಸಂದೆ ಕಾಳು ಮತ್ತು ಗ್ರೇವಿ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಫ್ರೆಂಡ್ಸ್. ಈ ರೀತಿ ಅಲಸಂದೆ ಕಾಳನ್ನು ಪೇಸ್ಟನ್ನು ಹಾಕ್ಕೊತಿದ್ದೇನೆ. ನಿಮಗೆ ಇಷ್ಟೇ ಗ್ರೇವಿ ಇದ್ದರೆ ಇಲ್ಲೇ ನೀವು ಗ್ಯಾಸ್ ಆಫ್ ಮಾಡ್ಬೋದು. ಇಲ್ಲ ಇನ್ನೊಂದು ಸ್ವಲ್ಪ ಡ್ರೈ ಬೇಕಂದರೆ ಇನ್ನೊಂದು ಸ್ವಲ್ಪ ನೀವು ಕುದಿಸ್ಕೋಬೋದು. ಆದರೆ ಇದು ತಣ್ಣಗಾದಮೇಲೆ ಇನ್ನೂ ಗಟ್ಟಿಯಾಗಿಬಿಡುತ್ತೆ ಫ್ರೆಂಡ್ಸ್. ನೋಡಿದಿರಲ್ಲ ಫ್ರೆಂಡ್ಸ್, ಯಾವ ರೀತಿ ಅಲಸಂದೆ ಕಾಳು ಪಲ್ಯ ರೆಡಿಯಾಗಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು.